ಎಲ್ಲರಿಗೂ ನಮಸ್ಕಾರ. ರುಚಿ ಮನೆಗೆ ಸ್ವಾಗತ. ಇದು ಟೆಸ್ಟ್ ಡೇ ವ್ಲಾಗ್. ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇವಾಗಂತೂ ತುಂಬಾ ಗ್ಯಾಸ್ಟ್ರಿಕ್ ಆಗ್ತಾಯಿದೆ. ಸ್ವಲ್ಪ ಮಸಾಲೆ ಪದಾರ್ಥ ಏನಾದರೂ ತಿಂದರೆ ಸಾಕು ಗ್ಯಾಸ್ಟ್ರಿಕ್ಕು, ಊಟ ಮಾಡೋದು ಸ್ವಲ್ಪ ಲೇಟ್ ಆದರೂ ಸಾಕು ಗ್ಯಾಸ್ಟ್ರಿಕ್ಕು, ಈ ಥರ ಆಗ್ತಾಯಿದೆ. ಅದಕ್ಕೋಸ್ಕರ ಬೆಳಗ್ಗೆನೇ ನಾನು ಒಂದು ಸ್ವಲ್ಪ ಕಷಾಯ ಮಾಡಿಕೊಂಡೆ. ಕಷಾಯ ಆದಮೇಲೆ ಹಾಗೆ ಟೀ ಮಾಡಿಕೊಟ್ಟು ಮನೇಲೆಲ್ಲರಿಗೂ ಬಾಕ್ಸ್ ಬೇರೆ ಇವತ್ತು ಪನ್ನೀರ್ ಫ್ರೈಡ್ ರೈಸ್ ಮಾಡಿ ಮತ್ತು ಪನ್ನೀರ್ ಪೆಪ್ಪರ್ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಫ್ರೈಡ್ ರೈಸ್ ಬೇಡ, ಪನ್ನೀರ್ದೇ ನನಗೆ ಪನ್ನೀರ್ ಬಿರಿಯಾನಿ ಬೇಕು ಅಂತ ಹೇಳ್ತು ಪ್ರೀತು. ಇನ್ನು ಸರಿ ಹಾಗೆ ಮಾಡೋಣ ಅಂಥೇಳಿ ಫ್ರೈಡ್ ರೈಸ್ ಬೇಡ ಅಂತ ಹೇಳ್ತಲ್ಲ, ಹಾಗೆ ಮತ್ತು ಪನ್ನೀರ್ ಪೆಪ್ಪರ್ ಮಾಡ್ಕೊಂಡು ಕೊಟ್ಬಿಡೋಣ ಸ್ವಲ್ಪ, ಹಾಗೆ ಸ್ವಲ್ಪ ಪನ್ನೀರ್ ಬಿರಿಯಾನಿ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ನಾನು ಇದೆಲ್ಲ ಫಸ್ಟೇ ವೀಡಿಯೋ ಅಪ್ಲೋಡ್ ಮಾಡಿದೆ. ನಾನು ಫುಲ್ ವೀಡಿಯೋ ತೊಗೊಳೋದಕ್ಕೂ ಆಗಿಲ್ಲ, ಟೈಮ್ ಬೇರೆ ಆಗೋಗಿತ್ತು. ನಾನು ಅದು ಒಂದು ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಗ ಅದೇ ಅಡುಗೆ ಮಾಡಬೇಕು ಅಂತ ನಾನು ವೀಡಿಯೋಗೆ ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಿ. ಆದರೆ ಬೇಡ ಅಂತ ಹೇಳಿದ್ಮೇಲೆ ನಾನು ಅದು ಇದು ಮಾಡೋದಕ್ಕೂ ಬೇಗ ಬೇರೆ ಬೆಳಗ್ಗೆ 7 ಗಂಟೆ ಅಷ್ಟರಲ್ಲೆಲ್ಲ ನಾನು ಟಿಫನ್ ರೆಡಿ ಮಾಡಿರಬೇಕು. ಹಾಗಾಗಿ ನಾಗಲ್ವಲ್ಲ ಅಂತ ಹೇಳಿ ನಾನು ಫುಲ್ಲು ಡೀಟೇಲ್ ವೀಡಿಯೋನ ತೊಗೊಂಡಿಲ್ಲ. ಈ ಪನ್ನೀರ್ ಪೆಪ್ಪರ್ ಫಸ್ಟೇ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಇದು ಪನ್ನೀರ್ ಪೆಪ್ಪರ್ಗೆ ಮತ್ತು ಚಿಕನ್ ಪೆಪ್ಪರ್ದಕ್ಕೆ ಆಗಲಿ ಇಲ್ಲ ಮಶ್ರೂಮ್ದಕ್ಕಾಗಲಿ ಅದಕ್ಕೆಲ್ಲ ಮಸಾಲೆ ನಾನು ಮನೇಲೇನಲ್ಲೇ ಫಸ್ಟೇ ಅದು ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಅದು ಫುಲ್ಲು ಡೀಟೇಲ್ ವೀಡಿಯೋ ನಾನು ಇನ್ನೊಂದು ಸಾರಿ ಮಾಡಾಕ್ತೀನಿ. ಆಮೇಲೆ ಪನ್ನೀರ್ ಪೆಪ್ಪರೆಲ್ಲ ಮಾಡಿದ್ದಾದಮೇಲೆ ಪ್ರೀತು ಫ್ರೈಡ್ ರೈಸ್ ಬೇಡ ಅಂದದ್ದು ಬಿರಿಯಾನಿ ಕೇಳ್ತಲ್ಲ, ಬಿರಿಯಾನಿಗೆಲ್ಲ ನಾನು ರೆಡಿ ಮಾಡಿಕೊಂಡೆ. ಹಾಗೆ ಬೇರೆ ಸ್ವಲ್ಪ ನಾನು ಫಸ್ಟೇ ಪನ್ನೀರು ಫ್ರೈಡ್ ರೈಸ್ ಮಾಡಿಬಿಟ್ಟು ಫ್ರೈ ಏನು ಮಾಡೋದು ಬೇಡ, ಪನ್ನೀರ್ ಪೆಪ್ಪರ್ ಮಾಡೋದು ಬೇಡ, ಕಾಳೆಲ್ಲ ನೆನೆಸಿಟ್ಟಿದ್ದೆ ನಾನು. ಹೆಸ್ರು ಕಾಳು ತುಂಬ ದಿನ ಆಗೋಗಿತ್ತು ಸಲಾಡ್ ಮಾಡಿದ್ದು. ಹೆಸ್ರು ಕಾಳು ಸಲಾಡ್ ಮಾಡೋಣ ಅಂತ ಅದನ್ನು ಬೇರೆ ಎಲ್ಲ ನೆನೆಸಿಟ್ಟಿದ್ದೆ, ಅದಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ಇನ್ನು ಬೇರೆ ಇಟ್ಬಿಟ್ಟಿದ್ದೀನಿ, ಎತ್ತಿಡೋದು ಬೇಡ ಅಂತ ಅಂದ್ಕೊಂಡು ಫಸ್ಟು ಪನ್ನೀರು ಬಾಕ್ಸ್ ತೊಗೊಂಡು ಹೋಗಲಿ, ನಾವು ಬೇಕಾದರೆ ಸಲಾಡೆಲ್ಲ ಮಾಡಿಕೊಂಡ್ರೆ ನಾವು ತಿನ್ಕೋಬೋದು ಅಂತ ಹೇಳಿ ನಾನು ಹಾಗೆ ರೆಡಿ ಮಾಡಿಕೊಂಡೆ. ಪನ್ನೀರ್ ಪೆಪ್ಪರ್ ಮಾಡಿ ಮತ್ತು ಪನ್ನೀರು ಬಿರಿಯಾನಿನೂ ರೆಡಿ ಮಾಡಿಕೊಂಡೆ. ಬೇಗನೆ ಆಯಿತು. ಸ್ವಲ್ಪ ಅದಕ್ಕೆ ಮಾಡೋದನ್ನೇ ಅಲ್ವಾ, ಅಂದರೆ ಫ್ರೈಡ್ ರೈಸ್ ಮಾಡೋದಕ್ಕೆ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ, ಹಾಗೆ ಪೆಪ್ಪರ್ ಮಾಡಿ ಇದನ್ನು ರೆಡಿ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಆಗುತ್ತೆ. ಅದರಲ್ಲೂ ಪನ್ನೀರ್ ತಿಂದರೆ ಹೆಣ್ಮಕ್ಳಿಗಂತೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಆರೋಗ್ಯ ದೃಷ್ಟಿನಲ್ಲಿ ಪನ್ನೀರು ತುಂಬಾ ಒಳ್ಳೆಯದು, ಹೆಣ್ಮಕ್ಳಿಗಂತೂ ತುಂಬಾ ಒಳ್ಳೆಯದು. ಮನೇಲಿ ವಾರಕ್ಕೆ 15 ದಿನಕ್ಕೆ ಅಂತ ಮಾಡಿದ್ರೂ ತುಂಬಾ ಒಳ್ಳೆಯದು. ಅದರಲ್ಲೂ ನಂದಿನಿ ಪನ್ನೀರು ಅದು ತುಂಬಾ ಚೆನ್ನಾಗಿರುತ್ತೆ. ಬೇರೆದು ಅದೆಲ್ಲ ನಂಗೆ ಅಷ್ಟೊಂದು ಇಷ್ಟನೇ ಆಗಲ್ಲ. ಬೇರೆ ಪನ್ನೀರಲ್ಲಿ ನಂದಿನಿಲಿ ತೊಗೊಂಡ್ರಂತೂ ಅದು ಪನ್ನೀರ್ ನಾವು ಹೇಗೆ ಕಟ್ ಮಾಡಿ ನಾವು ಹೇಗೆ ಫ್ರೈ ಮಾಡಿದ್ರು ಅಷ್ಟೇ, ಅದು ಒಂದು ಸ್ವಲ್ಪನೂ ಏನೂ ಆಗೋಲ್ಲ, ಹೇಗಿರುತ್ತೋ ಹಾಗೇ ಇರುತ್ತೆ. ಬೇರೆ ಪನ್ನೀರಾದರೆ ನಾವು ಎಣ್ಣೆಗೆ ಹಾಕಿದ ತಕ್ಷಣ ಎಲ್ಲ ಒಂಥರ ಆಗುತ್ತೆ. ನನಗೆ ಈ ನಂದಿನಿಲೇ ಆದಷ್ಟು ಇಷ್ಟ ಆಗೋದು. ಹಾಗೆ ಕೊತ್ತಂಬರಿ ಮತ್ತು ಕರಿಬೇವು ಎಲ್ಲ ತೊಗೊಬಂದಿದ್ದು ನೈಟು ಒಂದು ತೊಗೊಬಂದಿದ್ದು ಬಿಡಿಸಿ ಎತ್ತಿಟ್ಟಿರಲಿಲ್ಲ. ನಾನು ಹೀಗೆ ಬಾಕ್ಸ್ಗೆ ಫಸ್ಟೇ ಒಂದು ಟಿಶ್ಯೂ ಹಾಕ್ಬಿಟ್ಟು ಎತ್ತಿಟ್ಕೊಂಡ್ರೆ ಇದು ಒಂದು 15 ದಿವಸ ತನಕ ಬರುತ್ತೆ. ಕ್ಲೀನಾಗಿ ಬಾಕ್ಸಲ್ಲಿ ಇಟ್ಟರೆ ಈ ಥರ ಟಿಶ್ಯೂ ಹಾಕ್ಬಿಟ್ಟು ನೀಟಾಗೆಲ್ಲ ಬಿಡಿಸಿ ಎತ್ತಿಟ್ಟರೆ ಒಂದು 15 ದಿವಸ ತನಕ ಯೂಸ್ ಮಾಡ್ಬೋದು. ಸೊಪ್ಪು ತುಂಬ ಫ್ರೆಶ್ಶಾಗಿ ಚೆನ್ನಾಗೇ ಇರುತ್ತೆ. ಹಸಿ ಸೊಪ್ಪು ನಾವು ಹೇಗೆ ತೊಗೊಂಡಿರ್ತೀವೋ ಹಾಗೇ ಇರುತ್ತೆ. ಈ ಥರ ಟಿಶ್ಯೂನಲ್ಲಿ ಹಾಕಿ ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು 15 ದಿವಸ ತನಕ ಚೆನ್ನಾಗೇ ಇರುತ್ತೆ. ಇನ್ನು ಮಕ್ಕಳೆಲ್ಲ ಹೋಗಿದ್ದಾದ್ಮೇಲೆ ನಮ್ಮದು ಇನ್ನೊಂದೊಂದೇ ಕೆಲಸ ಇರುತ್ತಲ್ಲ, ಇದು ಎತ್ತಿಟ್ಟಾದ್ಮೇಲೆ ಇನ್ನೇನು ಆಮೇಲೆ ಮಾಡ್ಕೊಳ್ಳೋಣ ಸಲಾಡ್, ನಾವು ಟಿಫನ್ ಮಾಡೋ ಟೈಮಿಗೆ ಮಾಡ್ಕೊಳ್ಳೋಣ, ಫಸ್ಟು ಇದು ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ನಾನು ಹಾಗೆ ಕೊತ್ತಂಬರಿ ಮತ್ತು ಕರಿಬೇವು ಅದನ್ನೆಲ್ಲ ನೀಟಾಗೆಲ್ಲ ಬಿಡಿಸಿ ಎತ್ತಿಟ್ಕೊಂಡು ಆದಮೇಲೆ ಬೇರೆ ಕೆಲಸ ನೋಡ್ಕೊಳ್ಳೋಣ. ಇನ್ನು ಪೂಜೆ ಬೇರೆ ಎಲ್ಲ ಇತ್ತಲ್ಲ, ಗುರುವಾರ ಬೇರೆ ಪೂಜೆ ಮಾಡಬೇಕು, ರಾಯರು ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡ್ವಿ. ಇವತ್ತು ದೇವಸ್ಥಾನಕ್ಕೆ ಹೋಗೋದು ಬೇಡ, ಕ್ಯಾನ್ಸಲ್ ಮಾಡಿಕೊಂಡು ಸಂಜೆ ಹೋದ್ರೆ ಆಯಿತು, ಇಲ್ಲ ನೆಕ್ಸ್ಟ್ ವಾರ ಹೋಗೋಣ ಅಂದ್ಕೊಂಡು ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ. ಕರಿಬೇವು ಕೊತ್ತಂಬರಿ ಅದೆಲ್ಲ ನಮ್ಮ ಕಡೆ ಜಾಸ್ತಿ ಸಿಗೋದು ಇಲ್ಲ. ಯಾವುದಾದ್ರೂ ಬಂದಾಗ ತೊಗೋಬೇಕು, ಇಲ್ಲ ಹೊರಗಡೆ ಹೋದಾಗ ತೊಗೊಬಂದು ಇಟ್ಕೋಬೇಕು. ನಮ್ಮದೇ ಕರಿಬೇವಿನ ಮರ ಇತ್ತು, ಅದು ಸ್ವಲ್ಪ ಎಲ್ಲ ಹುಳ ಆಡ್ತಾಯಿತ್ತು ಅಂದ್ಬಿಟ್ಟು ಅಮ್ಮ ಅದನ್ನು ಫುಲ್ಲು ಎಲ್ಲ ಕತ್ತರಿಸ್ಬಿಟ್ಟಿದ್ರು. ಇನ್ನು ಹೊರಗಡೆಯಿಂದನೇ ನಾನು ತೊಗೊಬರ್ಬೇಕು. ಇದು ಎಲೆ ಈ ಥರ ಕಡ್ಡಿನಲ್ಲೇ ತೊಗೊಬಂದು ತೊಳೆದಿಟ್ಬಿಟ್ಟು ಫಸ್ಟೇ ತೊಳೆದಿಟ್ಕೊಂಡು ನೀರೆಲ್ಲ ಸೋರಿದ್ಮೇಲೆ ಬಿಡಿಸಿ ಎತ್ತಿಟ್ಕೊಂಬಿಡೋಣ, ಇಲ್ಲಾಂದರೆ ಆಮೇಲೆ ತೊಳೆಯೋದಕ್ಕೂ ಆಗೋಲ್ಲ ಅಂತ ಹೇಳಿ ಫಸ್ಟೇ ಎಲ್ಲ ತೊಳೆದೆತ್ತಿಟ್ಬಿಟ್ಟಿದ್ರಿ. ಆಮೇಲೆ ಅದು ನೀರೆಲ್ಲ ಚೆನ್ನಾಗಿ ಒರೆಸ್ಕೊಂಡು ಬಟ್ಟೆನಲ್ಲಿ ಆಮೇಲೆ ಕರಿಬೇವನ್ನ ಬಾಕ್ಸ್ಗೆ ಹಾಕ್ಕೊಂಡು ಎತ್ತಿಟ್ಕೊಂಡ್ರೆ ಇದು ಅಷ್ಟೇ ಒಂದು 15 ದಿನ ಹಸಿ ಸೊಪ್ಪು ಹಾಗೇ ಇರುತ್ತೆ. ಕರಿಬೇವಿನ ಸೊಪ್ಪು ನಾನು ಜಾಸ್ತಿನೇ ಕರಿಬೇವಿನ ಸೊಪ್ಪು ಯೂಸ್ ಮಾಡ್ತೀನಿ. ಒಂದೊಂದು ಸಾರಿ ಕಷಾಯಕ್ಕೆಲ್ಲ ಹಾಕ್ತಾಯಿರ್ತೀನಿ, ಮತ್ತು ಫ್ರೈಗಳು ಮಾಡಿದ್ರು ಅಷ್ಟೇ, ಅದಕ್ಕೆಲ್ಲನೂ ನಾನು ಕರಿಬೇವು ಜಾಸ್ತಿ ಯೂಸ್ ಮಾಡ್ತಾಯಿರ್ತೀನಿ. ಒಗ್ಗರಣೆಗಳ್ಗೆಲ್ಲನೂ ಜಾಸ್ತಿ ನಂಗೆ ಕರಿಬೇವು ಇರಲೇಬೇಕು. ಸಲಾಡ್ಗೆ ಅಂದ್ಬಿಟ್ಟು ಸ್ವಲ್ಪ ನೆನೆಸಿಟ್ಟಿದ್ದೆ ಹೆಸ್ರು ಕಾಳು. ಮಕ್ಕಳು ಈ ನಡುವೆ ಏನೂ ನಾನು ಫಸ್ಟಾದರೂ ಜ್ಯೂಸು ಅದು ಇದು ಎಲ್ಲ ಮಾಡ್ತಾಯಿದ್ದೆ, ಈ ನಡುವೆ ಸ್ವಲ್ಪ ಎಲ್ಲ ಕಮ್ಮಿ ಮಾಡಿಬಿಟ್ಟಿದ್ದೀನಿ, ಮಾಡ್ತಾನೇ ಇಲ್ಲ. ತುಂಬ ಚಳಿ ಬೇರೆ ಇದೆ, ಬೆಳಗ್ಗೆ ಬೇರೆ ಬೇಗ ಹೊರಟ್ಬಿಡ್ತಾರೆ ಮಕ್ಕಳನ್ನ, 7 ಗಂಟೆಗೆಲ್ಲ ಹೊರಡ್ತಾರೆ. ಅವ್ರು
ಟಿಫನ್ ತಿನ್ನೋಕ್ಕೆ ಟೈಮ್ ಇರೋಲ್ಲ, ಇನ್ನು ಜ್ಯೂಸು ಸಲಾಡು ಅಂತಂದರೆ ಇನ್ನು ಟೈಮ್ ಆಗೋಲ್ಲ ಅಂತ ಹೇಳಿ ನಾನು ಸ್ಯಾಟರ್ಡೆ ಸಂಡೇ ಟೈಮಲ್ಲಿ ಮಾತ್ರ ಅವ್ರಿಗೆ ಮಾಡ್ಕೊಂಡು ಕೊಡ್ತಾಯಿದ್ದೆ. ಈ ಹೆಸ್ರುಕಾಳು ಸಲಾಡ್ ಅಂತೂ ಇದು ಅಷ್ಟೇ ತುಂಬಾ ತಂಪು. ಹೆಸ್ರುಕಾಳು ಸಲಾಡ್ ಅಂತೂ ಇದಕ್ಕೆ ಸ್ವಲ್ಪ ಕಾರ್ನು, ಕ್ಯಾರೆಟು, ಈ ಊಟ ಏನೂ ತಿನ್ನಲ್ವಲ್ಲ ಮಕ್ಳುಗಳಿಗೆ, ಅವಾಗ ಮಾಡ್ಕೊಂಡು ಕೊಟ್ಟರೆ ನಮ್ಮ ಮನೇಲಿ ಮಕ್ಳಿಗೆ ಒಂದು ಗ್ಲಾಸ್ ಓಟ್ಸು ಸ್ವಲ್ಪ ಸಲಾಡ್ ಕೊಟ್ಟರೆ ಟಿಫನ್ ಮುಗೀತು. ಇಷ್ಟು ಮಾಡ್ಕೊಂಡು ಕೊಟ್ಟರೆ ಸಾಕು. ನಾನು ಇನ್ನು ಮಕ್ಕಳು ಇಲ್ವಲ್ಲ, ಇನ್ನು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೇ ಮಾಡ್ಕೊಳ್ಳೋಣ, ಇನ್ನು ನಾಳೆಗೆ ಎತ್ತಿಟ್ರೆ ಎಲ್ಲ ಒಂಥರ ಆಗಿಬಿಡುತ್ತೆ. ನಾನು ಆಗಲೇ ಎಲ್ಲ ಕಾಳೆಲ್ಲ ಬಿಡಿಸಿ ಎತ್ತಿಟ್ಬಿಟ್ಟಿದ್ದೆ, ಇನ್ನೆಲ್ಲ ವೇಸ್ಟ್ ಆಗುತ್ತೆ ನಾಳೆ ತನಕ ಇಟ್ಟರೆ. ಹಾಗೆ ಏನಾದರೂ ಇಟ್ಟರೆ ನೋಡೋಣ, ಸಂಜೆ ಏನಾದರೂ ಬಂದು ತಿಂದರೆ ತಿನ್ಬೋದೇನೋ, ಇಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಮಾಡ್ಕೊಂಡು ಕೊಡೋಣ ಅಂತ ಹೇಳಿ ನಾನು ಎಲ್ಲ ರೆಡಿ ಮಾಡಿಕೊಂಡೆ. ವಾರಗಳಲ್ಲಿ ಗುರುವಾರದಂತೂ ನಮ್ಮನೆ ಗುರುವಾರನೇ ಮನೆಯೆಲ್ಲ ಕ್ಲೀನ್ ಬೇರೆ ಮಾಡಬೇಕು, ಅವತ್ತೇ ತುಂಬ ಕೆಲಸ ಇರುತ್ತೆ. ಹಾಗೆ ಉಪ್ಪಿನಕಾಯಿ ಬೇರೆ ನನ್ನ ತಂಗಿ ಸ್ವಲ್ಪ ಕೀರ್ಲಿಕಾಯಿ ಕೊಟ್ಟು ಕಳಿಸಿದ್ದು, ಎರಳಿಕಾಯಿನ ಉಪ್ಪಿನಕಾಯಿಗೆ ಹಾಕೋಕ್ಕೆ ಅಂತ ಅಂದ್ಬಿಟ್ಟು ಅದನ್ನು ಎಲ್ಲ ಕಟ್ ಮಾಡಿ ಎತ್ತಿಟ್ಟು ಒಗ್ಗರಣೆ ಹಾಕ್ಕೊಂಡಿರಲಿಲ್ಲ. ಹಾಗೆ ಅದಕ್ಕೂ ಸ್ವಲ್ಪ ಒಗ್ಗರಣೆ ಮಾಡಿ ಇಟ್ಕೊಂಡ್ಬಿಡೋಣ, ಉಪ್ಪಿನಕಾಯಿಗೆ ಮಸಾಲೆ ಎಲ್ಲ ಸೇರಿಸ್ಬಿಟ್ಟು ಎತ್ತಿಡೋಣ ಅಂತ ಹೇಳಿ ಎತ್ತಿಡ್ತಾಯಿದ್ದೆ. ಈ ಕೀರ್ಲಿಕಾಯಿ ಉಪ್ಪಿನಕಾಯಿ ಅಂತೂ ನಮ್ಮ ಅಣ್ಣಗೆ ತುಂಬಾ ಇಷ್ಟ, ನನಗೂ ಅಷ್ಟೇ. ಉಪ್ಪಿನಕಾಯಿ ಅದರಲ್ಲೂ ಎರಳಿಕಾಯಿ ಉಪ್ಪಿನಕಾಯಿ ಸಿಕ್ಕಾಪಟ್ಟೆ ಇಷ್ಟ. ಅದು ಪಿತ್ತಕ್ಕಂತೂ ಇದು ತುಂಬಾ ಒಳ್ಳೆಯದು ಉಪ್ಪಿನಕಾಯಿ. ನಾನು ಅದನ್ನು ಫಸ್ಟೇ ಉಪ್ಪು ಮತ್ತು ಅರಿಶಿನ ಹಾಕಿ ಒಂದು 3 ದಿವಸ ಎಲ್ಲ ನೆನೆಸಿಟ್ಬಿಟ್ಟಿದ್ದೆ. ಅದು ಚೆನ್ನಾಗೆಲ್ಲ ನೆಂದಿತ್ತು. ಇವಾಗ 3 ದಿನ ಆದಮೇಲೆ ಒಗ್ಗರಣೆ ಮಾಡ್ಕೊಂಡಿದ್ದು ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು ಉಪ್ಪಿನಕಾಯಿ ಅಂತ. ಅವಳು ಸ್ವಲ್ಪ ಜಾಸ್ತಿನೇ ಕಾಯಿ ಕೊಟ್ಟು ಒಂದು 10-12 ಕಾಯಿ ಮೇಲೆ ಕೊಟ್ಬಿಟ್ಟಿತ್ತು. ಇನ್ನೆಲ್ಲ ವೇಸ್ಟ್ ಆಗುತ್ತಲ್ಲ, ಒಂದೇ ಸಾರಿ ಮಾಡಿಟ್ಬಿಡೋಣ, ನೋಡೋಣ. ಅಂದರೆ ಇದು ಒಂದು 2 ತಿಂಗಳ ತನಕ ನಾವು ಉಪ್ಪಿನಕಾಯಿ ಇಟ್ಕೋಬೋದು. ನಾನು ಸ್ವಲ್ಪ ಜಾಸ್ತಿ ಮಾಡಿರ್ತಿದ್ದೀನಿ, ಒಂದು ಸ್ವಲ್ಪ ಬಾಕ್ಸ್ಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಡೋಣ. ಆಮೇಲೆ ಬೇಕಾದರೆ ಹೊರ್ಗಡೆ ಬೇಕು ಅಂದಾಗ ಹೊರ್ಗಡೆ ಇಟ್ಕೊಳ್ಳೋಣ ಅಂದ್ಕೊಂಡೆ. ಆದರೆ ನಾನು ಉಪ್ಪಿನಕಾಯಿ ಹಾಕಿ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಅಂತ ಕೊಟ್ಟು ಉಳಿದಿದ್ದೆ, ನನಗೂ ಒಂದು ಸ್ವಲ್ಪನೇ ಉಳಿದಿದ್ದು. 2 ಬಾಟ್ಲು ಮಾಡಿದ್ದೆ, 2 ಜಾರಿ ಆಗೋಷ್ಟು ಉಪ್ಪಿನಕಾಯಿ ಮಾಡಿಕೊಂಡೆ. 1 ಜಾರಿ ಫುಲ್ಲು ಎಲ್ಲರಿಗೂ ಕೊಟ್ಬಿಟ್ಟೆ, ಇನ್ನೊಂದು ಜಾರಿ ಇಟ್ಟಿದ್ದೆ. ಅದರಲ್ಲಿ ಭಾನು ಫ್ರೆಂಡ್ ಒಬ್ಬರು ಬಂದರು, ಅವರು ಎರಳಿಕಾಯಿ ಉಪ್ಪಿನಕಾಯಿ ಅದೇ ಟೈಮ್ಗೆ ಊಟದ ಟೈಮ್ಗೆ ಬೇರೆ ಬಂದಿದ್ದರು. ಆವಾಗ ಹಿಂಗೆ ಉಪ್ಪಿನಕಾಯಿ ಮತ್ತು ನಮಗೂ ಒಂದು ಸ್ವಲ್ಪ ಇದು ಕಿರ್ಲಿಕಾಯಿ ಉಪ್ಪಿನಕಾಯಿ ಇದೆ ಅಂತ ಅಂದಿದ್ರು. ಆಮೇಲೆ ಅವ್ರಿಗೂ ಸ್ವಲ್ಪ ಹಾಕೊಂಡು ಕೊಟ್ಟೆ. ತುಂಬಾ ಚೆನ್ನಾಗಾಗಿತ್ತು ಉಪ್ಪಿನಕಾಯಿ. ಈ ಸಾರಿ ಅಂತೂ ತುಂಬ ಚೆನ್ನಾಗಿತ್ತು. ನಾನು ಫಸ್ಟೇ ಒಂದು ಸಾರಿ ಇದು ಕಿರ್ಲಿಕಾಯಿ ಉಪ್ಪಿನಕಾಯಿಂದ ವೀಡಿಯೋ ಅಪ್ಲೋಡ್ ಮಾಡಿದೆ, ಅದಕ್ಕಾಗಿ ನಾನು ಈ ಸಾರಿ ಏನು ಫುಲ್ ವೀಡಿಯೋ ಅದನ್ನು ತೊಗೊಳಕ್ಕೆ ಹೋಗಿಲ್ಲ. ಸ್ವಲ್ಪ ಅಷ್ಟೇ ನಾನು ಎತ್ತಿಟ್ಕೊಂಡು ಇನ್ನೊಂದು ಸ್ವಲ್ಪ ಬೇರೆಯವ್ರಿಗೆಲ್ಲ ಕೊಟ್ಬಿಡೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಾಗಿತ್ತು ಉಪ್ಪಿನಕಾಯಿನೇ. ಇನ್ನು ಮಧ್ಯಾಹ್ನದ ಅಡುಗೆ ಮತ್ತು ಇನ್ನು ಪೂಜೆ ಇನ್ನು ಮಾಮೂಲಿ ಇದ್ದೇ ಇರುತ್ತಲ್ಲ, ಆ ಟೈಮಲ್ಲಿ ಇದು ಒಂದೊಂದು ಕೆಲಸ ಆಗೋಗಲಿ. ಇನ್ನು ನಾನು ಆ ಕೆಲಸ ಮಾಡ್ತಿದ್ರೆ ಈ ಕೆಲಸಗಳು ಮಾಡೋದಕ್ಕಾಗೋದೇ ಇಲ್ಲ. ಹಾಗಾಗಿ ಬಬ್ಬಿ ನನ್ನ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಕೊತೀನಿ, ನೀನು ಅಡುಗೆ ಮನೆ ಕೆಲಸ ಉಪ್ಪಿನಕಾಯಿದು ಅದೆಲ್ಲ ಹಾಕ್ಕೊಂಡು ಎತ್ತಿಟ್ಕೊಂಬಿಡು ಅಂತ ಹೇಳಿದ್ರು. ಎಲ್ಲ ಮಾಡಿದಾದಮೇಲೆ ಇದಂತೂ ಗೊಜ್ಜು ತುಂಬಾ ಚೆನ್ನಾಗಿತ್ತು. ಅದು ತಗೊಂಡು ನನಗೆ ತೊಳೆಯೋದಕ್ಕೂ ಮನಸ್ಸು ಬರ್ತಾ ಇರಲಿಲ್ಲ. ರೊಟ್ಟಿ ಏನಾದರೂ ಮಾಡಿದರೆ ಚೆನ್ನಾಗಿರೋದು, ಆದರೆ ನಾನು ಏನೂ ಮಾಡಿರಲಿಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ, ಅದನ್ನು ಇಟ್ಕೊಂಡು ಏನು ಮಾಡೋದು, ಕ್ಲೀನ್ ಮಾಡಲೇಬೇಕಲ್ಲ. ಉಪ್ಪಿನಕಾಯಿ ಅಂತೂ ತುಂಬಾ ಚೆನ್ನಾಗಾಗಿತ್ತು. ಇದು ಫುಲ್ ವೀಡಿಯೋ ಏನಾದರೂ ಬೇಕು ಅಂದರೆ ಹೇಳಿ, ನಾನು ಫಸ್ಟೇ ಅಪ್ಲೋಡ್ ಮಾಡಿದ್ನಲ್ಲ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಬೇಕಾದರೆ ಆ ಲಿಂಕ್ನ ನಾನು ಹಾಕಿರ್ತೀನಿ, ನೀವು ನೋಡ್ಕೋಬೋದು. ಈ ರೊಟ್ಟಿ ಜೊತೆಗೆ ಇದಕ್ಕೆಲ್ಲ ತುಂಬಾ, ಅದರಲ್ಲೂ ಪಿತ್ತಕ್ಕಂತೂ ತುಂಬಾ ಒಳ್ಳೆಯದು. ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಪೀಸ್ ಉಪ್ಪಿನಕಾಯಿ ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಮಾಡಿದಾದಮೇಲೆ ಕೆಲಸ ಎಲ್ಲ ಮುಗಿತೀನಿ, ಹೊರಗಡೆ ಸ್ವಲ್ಪ ಏನು ಕೆಲಸ ಇತ್ತು ಹೋಗೋಣ ಅಂತ ಸೈಟ್ ಹತ್ರ ನವಿಲುಗಳು 4-5 ನವಿಲುಗಳು ಬಂದುಬಿಟ್ಟಿದೆ. ಎಲ್ಲ ನಾನು ನೋಡಿಬಿಟ್ಟು ತುಂಬಾ ಖುಷಿ ಆಯ್ತು, ಎಷ್ಟು ಚೆನ್ನಾಗಿದೆ ನವಿಲುಗಳೆಲ್ಲ. ಹಾಗಾಗಿ ಹಂಗೆ ಒಂದು ವೀಡಿಯೋ ತೊಗೊಂಡು ಇಲ್ಲಿಗೆ ಇವತ್ತಿನ ವೀಡಿಯೋ ಎಲ್ಲ ಜಂಪ್ ಮಾಡಿಬಿಟ್ಟು